ನರ್ಸರಿ LKG UKG 50,000 1,00,000 2,00,000 ಮತ್ತ ಮೇಲೆ ಡೊನೇಷನ್ ಕೊಡುವಷ್ಟು ನಿಮ್ಮ ಹತ್ರ ರೊಕ್ಕದನ. ನಮಸ್ಕಾರ, ನಾನ್ ಕಲ್ತಿದ್ದು ಒಂದು ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸ್ಟೇಟ್ ಸಿಲೆಬಸ್ ಒಳಗ. ನೀವುನು ಬಹಳಷ್ಟು ಜನ ಪ್ರೈವೇಟ್ ಸ್ಕೂಲ್ಸ್ ಒಳಗೆ ಕಲ್ದಿರ್ತೀರಿ. ನರ್ಸರಿ LKG UKGಗೆ ಫೀಸ್ ಎಷ್ಟು ಕೊಡ್ಬೇಕು? ಇವತ್ತಿನ ದಿವಸ ನರ್ಸರಿ LKG UKG ಫೀಸ್ ಏನಾಗ್ಯದ ಅಂತಂದ್ರ 50,000 1,00,000. ಇದನ್ನ ನೀವು ವರ್ಷಕ್ಕೆ ಕೊಡ್ಲಿಕತ್ತೀರಿ ಅಲ್ರಿ. ಇದ 50,000 ಒಂದು ವರ್ಷಕ್ಕ ನೀವು ಕೊಡ್ಲಿಕತ್ತೀರಿ ಅಂತಂದ್ರ ವಿಚಾರ ಮಾಡ್ರಿ, ಯಾಕೆ ನೀವು ಇಷ್ಟು ರೊಕ್ಕ ಹಾಕ್ಲಿಕತ್ತೀರಿ? ಅಥವಾ ಅವ್ರು ಕಲ್ಸುದೇನ್ ಬೇರೆ ಕಲಿಸ್ಲಿಕತ್ತಾರ? ಏನ್ ಕಲಿಸ್ತಾರ ನರ್ಸರಿ LKG UKG ಒಳಗ? ಲೆಕ್ಕ ಹಾಕಿರಿ ಒಂದ್ಸತಾರ ವಿಚಾರ ಮಾಡ್ರಿ, ಏನ್ ಕಲ್ಸಾಕ್ತಾರ? ABCD ಇದನ್ನ ಕಲ್ಸುದ್ರಿ. ನೀವು 50,000 ಕೊಟ್ರು ಅದನ್ನ ಕಲಿಸ್ತಾರ, 1,00,000 ಕೊಟ್ರು ಅದನ್ನ ಕಲಿಸ್ತಾರ, 2,00,000 ಕೊಟ್ರು ಅದನ್ನ ಕಲಿಸ್ತಾರ. ಆ ಹುಡುಗರ ಮೆಂಟಾಲಿಟಿ ಎಷ್ಟಿರ್ತದೆ ಈ ವರ್ಷ ನೀವು ಅದನ್ನ ಲೆಕ್ಕಾಚಾರ ಮಾಡ್ಕೊಡ್ರಿ. 1,00,000 2,00,000 ಇನ್ವೆಸ್ಟ್ಮೆಂಟ್ ಮಾಡುವಷ್ಟು ಆ ಮಕ್ಕಳಿಗೆ ಅಷ್ಟು ಮೆಂಟಾಲಿಟಿ ಇರ್ತದ, ಅಷ್ಟು ವಿಚಾರಧಾರೆಗಳನ್ನು ತಿಳ್ಕೊಳ್ತಾರ ಅವರು. ಇದನ್ನ ವಿಚಾರ ಮಾಡಿರಿ ಒಂದ್ಸತಾರ. 50,000 1,00,000 2,00,000 ಏನ್ ಮಾಡ್ಲಿಕ್ಕತ್ತೀರಿ? ಎಜುಕೇಶನ್ ಅನ್ನ ಯು ಆರ್ ಮೇಕಿಂಗ್ ಇಟ್ ಅ ಬಿಸ್ನೆಸ್. ಸೊ ಎಜುಕೇಶನ್ ಅನ್ನ ಯಾಕೆ ಬಿಸ್ನೆಸ್ ಮಾಡ್ಲಿಕ್ಕತ್ತೀರಿ? ಒಬ್ಬ ಕೇಳ್ಲಿಕತ್ತಾನ, ನೀವು ಕೊಡ್ಲಿಕ್ಕತ್ತೀರಿ. ನೀವು ಕೊಡ್ಲಿಕ್ಕತ್ತಿದ್ದಕ್ಕ ಅವ ಕೇಳ್ತಾನ, ನೀವು ಕೊಡೋದ್ ಬಂದ್ ಮಾಡ್ರಿ ಮೊದ್ಲೇಕ. ಸೊ ಅದಕ್ಕೆ ಒಂದ್ ಮಾತು ನೀವು ಲಕ್ಷವಾಗಿ ಇಟ್ಕೊಡ್ರಿ, ಯಾವುದೇ ಕಾರಣಕ್ಕೂ ನರ್ಸರಿ LKG UKGಗೆ 50,000 1,00,000 2,00,000 ಕೊಟ್ಟು ಎಜುಕೇಶನ್ ಮಾಡಿಸೋದ್ರೊಳಗ ಏನೇನೇನೇನೋ ಅರ್ಥ ಇಲ್ಲ. ನೀವು ನಿಮ್ಮ ಮನೆಯೊಳಗ ಮಕ್ಕಳಿಗೆ ಈ ಬೇಸಿಕ್ಸ್ ಅನ್ನ ಹೇಳ್ಕೊಡ್ರಿ. ಈ ಬೇಸಿಕ್ಸ್ ಅನ್ನ ನಿಮ್ ಮಕ್ಳಿಗೆ ಹೇಳ್ಕೊಡ್ರಿ. ಸ್ಕೂಲಿಂಗ್ ಸ್ಟಾರ್ಟ್ ಆಗುದು ಯಾವ ಸ್ಟ್ಯಾಂಡರ್ಡ್ ಇಂದ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗ್ತದ. ನರ್ಸರಿ LKG UKG ಯಾಕೆ ಪ್ರಿಫರ್ ಮಾಡ್ತಾರ? ಅವ್ರು ಒಂಚೂರು ಕ್ಲಾಸ್ ರೂಮ್ ಒಳಗೆ ಕೂಡ್ಲಿಕ್ಕೆ ಬರ್ಲಿ, ಸ್ಕೂಲ್ ರೂಢಿ ಆಗ್ಲಿ. ಸೊ ಇಂಥ ಕೆಲವೊಂದಿಷ್ಟು ಬೇಸಿಕ್ಸ್ ಗೆ ನರ್ಸರಿ LKG UKG ನೀವು ಪ್ರಿಫರ್ ಮಾಡುದು. ನೀವು ಅಲ್ಲೇ 50,000 1,00,000 ಅಣ್ಣ, 50,000 1,00,000 ನಿಮಗ ಇಡೀ ಎಜುಕೇಶನ್ ಮುಗಿದೋಗ್ಯದ. ನಿಮ್ದ 50,000 1,00,000 2,00,000 3,00,000 ನಿಮ್ ಎಜುಕೇಶನ್ ಮುಗಿದೋಗ್ಯದ, ಸ್ಕೂಲಿಂಗ್ ಮುಗಿದೋಗ್ಯದ, ಇಂಜಿನಿಯರಿಂಗ್ ಮುಗ್ದಾವ, ಡಿಗ್ರಿ ಮುಗಿಸ್ಯಾರ. ಇಷ್ಟೆಲ್ಲಾ ಮುಗಿಸ್ತಿರ್ಬೇಕಾದ್ರೆ ನೀನ್ ನರ್ಸರಿ LKG UKGಗೆ 50,000 1,00,000 ಕೊಡ್ತಿ ಅಂತಂದ್ರೆ ಏನಿದ್ರ ಅರ್ಥ? ಆಮೇಲೆ ನರ್ಸರಿ LKG UKG ಎಂತಲ್ಲಿ ಹಾಕ್ಬೇಕು ನೀವು? ಎಂತಲ್ಲಿ ಹಾಕ್ಬೇಕು ಅಂತಂದ್ರ ಎಲ್ಲಿ ಸ್ಕೂಲ್ ಕಂಟಿನ್ಯೂಯೇಷನ್ ಇರ್ತದ ಮ್ಯಾಕ್ಸಿಮಮ್, ಸೊ ಅಲ್ಲಿ ನೀವು ಪ್ರಿಫರ್ ಮಾಡ್ಬೇಕು. ಯಾಕೆ ಸ್ಕೂಲ್ ಕಂಟಿನ್ಯೂಯೇಷನ್ ಇದ್ದಲ್ಲಿ ಪ್ರಿಫರ್ ಮಾಡ್ಬೇಕು ಅಂತಂದ್ರ ಒಂದೇ ವಾತಾವರಣದೊಳಗೆ ಅವ್ರು ಬೆಳ್ಕೊತ ಹೋಗ್ತಾರ. ನರ್ಸರಿ LKG UKG ಒಂದ್ ಕಡೆಗೆ, ಸ್ಕೂಲಿಂಗ್ ಒಂದ್ ಕಡೆಗೆ, ಮತ್ ಒಂದ್ ವರ್ಷ ಸೆಟ್ ಆಗ್ಲಿಲ್ಲ ಮತ್ತೊಂದ್ ಸ್ಟ್ಯಾಂಡರ್ಡ್ಗೆ. ಎಷ್ಟು ಸ್ಕೂಲ್ ಚೇಂಜ್ ಮಾಡೋರು ನೀವು? ಹಿಂಗ ಎಷ್ಟು ಸ್ಕೂಲ್ ಚೇಂಜ್ ಮಾಡೋರು? ಅದಕ್ಕೆ ಒಂದ್ ಕಡೆಗೆ ಕರೆಕ್ಟ್ ಆಗಿ ಇಟ್ಕೊಂಡು ನಿಮಗೆ ಏನಾಗ್ಬೇಕು? ಒಂದು ಶಿಕ್ಷಣ ಸಂಸ್ಥೆ ಅಂತಂದ್ರ ಅದು ಒಂದ್ ರೀತಿ ತವ್ರ ಮನೆ ಇದ್ದಂಗ. ನೀವು ಅಲ್ಲಿ ಹೇಳ್ಬೇಕು, ನನಗೆ ಇಂಥದ್ದಾಗ್ಬೇಕಾಗಿದೆ. ಏನು ಮೊದ್ಲೇ ಊರಿಂದ ಊರು ಬಂದವ್ರಿಗೆ ಅಷ್ಟೇ ಸ್ಕೂಲ್ ಚೇಂಜ್ ಮಾಡ್ತಿದ್ರಿ. ಈಗ ಹಂಗಿಲ್ಲ. ಈಗ ಟ್ರೆಂಡ್ ಏನ? ಒಂದ್ ವರ್ಷ ಈ ಶಾಲೆ ಒಳಗೆ ಕಲಿ, ಈ ಸ್ಕೂಲ್ ಚಲೋ ಇಲ್ಲ, ನೆಕ್ಸ್ಟ್ ಸ್ಕೂಲಿಗೆ ಹೋಗ, ಈ ಸ್ಕೂಲ್ ಚಲೋ ಇಲ್ಲ, ಮತ್ತೊಂದ್ ಸ್ಕೂಲಿಗೆ ಹೋಗಿ. ಅಲ್ಲ, ಹಿಂಗ್ ಮಾಡ್ಕೊತ ಹೋದ್ರ ಏನ್ ಅರ್ಥ ಅದ ಅದ್ರೊಳಗ? ನೀವು ಒಂದು ಮ್ಯಾನೇಜ್ಮೆಂಟ್ ಜೊತೆಗೆ, ಒಂದು ಶಿಕ್ಷಣ ಸಂಸ್ಥೆ ಜೊತೆಗೆ ಅದು ಕೇಳ್ಬೇಕು, ಸರ್ ನಮ್ಗೆ ಇದೆಲ್ಲ ಆಗ್ಬೇಕಾಗಿದೆ, ದಯವಿಟ್ಟು ಇದನ್ನೆಲ್ಲಾನು ಇಂಟ್ರೊಡ್ಯೂಸ್ ಮಾಡ್ರಿ. ಅವ್ರಿಗೆ ನೀವು ಒಂದ್ ವರ್ಷ ಟೈಮ್ ಕೊಡ್ಬೇಕು, ಒಂದ್ ಅಕಾಡೆಮಿಕ್ ಇಯರ್ ಟೈಮ್ ಕೊಡ್ಬೇಕು. ಆ ಒಂದ್ ಅಕಾಡೆಮಿಕ್ ಇಯರ್ ಒಳಗ ಅವ್ರು ಏನು ಮಾಡ್ಲಿಲ್ಲ ಅಂತಂದ್ರ ಅವಾಗ ಯು ಹ್ಯಾವ್ ಟು ಟೇಕ್ ದ ಸ್ಟೆಪ್ಸ್. ಅಲ್ಲಿ ತನ ಸುದ್ದಾನು ಒಂದು ಅಕಾಡೆಮಿಕ್ ಇಯರ್ ಅನ್ನ ಮುಗಿಸ್ಲಾರ್ದನ ನೀವು ಮಕ್ಕಳನ್ನ ಸ್ಕೂಲ್ ಚೇಂಜ್ ಮಾಡೋದು, ಇದನ್ ಮಾಡುದು, ಆ ಸ್ಕೂಲ್ ಚಲೋ ಇಲ್ಲ, ಈ ಸ್ಕೂಲ್ ಚಲೋ ಇಲ್ಲ. ಅಲ್ರಿ, ವಿಚಾರ ಮಾಡ್ರಿ. ನೀವು 50,000 ಲಕ್ಷ ಗಟ್ಲೆ ನೀವು ಕೊಡ್ತೀರಿ ಅಂತಂದ್ರೆ ಏನಿದ್ರಂತ ಎಜುಕೇಶನ್ ಸಿಸ್ಟಮ್ ಎಲ್ಲಿ ಹೊಂಟಿದೆ? ಮಕ್ಕಳಿಗೆ ಏನ್ ಕಲಿಸ್ಲಿಕತ್ತೀರಿ ಇದರಿಂದ ನೀವು? ಸೊ ಅದಕ್ಕೆ ದಯವಿಟ್ಟು ಇವತ್ತಿನ ದಿವಸ ಎಲ್ಲಾ ತಂದೆ ತಾಯಿಗಳಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಈ ರೀತಿಯಾಗಿ ಇಷ್ಟೊಂದು ಹಣವನ್ನ ನರ್ಸರಿ LKG UKG ಕೊಡೋದನ್ನ ಬಂದ್ ಮಾಡ್ರಿ. ಸೊ ನೀವು ಈ ವಿಡಿಯೋ ನೋಡ್ಲಿಕತ್ತಿದ್ರಿ ಅಂತಂದ್ರೆ ಇದೊಂದು ಅವೇರ್ನೆಸ್ ಅದ. ಇದನ್ನ ನನ್ಗೇನ್ ಪರ್ಸನಲ್ ಅಜೆಂಡಾ ಇಟ್ಕೊಂಡು ಮಾಡ್ಲಿಕತ್ತಿಲ್ಲ. ದಿಸ್ ಇಸ್ ಅವೇರ್ನೆಸ್. ಸೊ ಈ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ರಿ. ದರ್ ಇಸ್ ನೋ ಯೂಸ್ ಫಾರ್ ಗಿವಿಂಗ್ ಫಾರ್ ನರ್ಸರಿ LKG UKG. ಯು ಆರ್ ಸ್ಪೆಂಡಿಂಗ್ ಹೌ ಮಚ್ ಮನಿ? lakhs ಟುಗೆದರ್. ದಿಸ್ ಇಸ್ ನಾಟ್ ಸೋ ಮಚ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕ್ರಿಯೇಟ್ ಅ ಬೇಸ್ ಓವರ್ ಹಿಯರ್. ಸೊ ಬೇಸ್ ಅನ್ನ ಕ್ರಿಯೇಟ್ ಮಾಡ್ತೀರಿ. ಸೊ ಅಲ್ಲಿ ನೀವು ಹಣ ವ್ಯಯ ಮಾಡುವುದಲ್ಲ, ಮಕ್ಕಳ ಜೊತೆಗೆ ಸಮಯವನ್ನ ವ್ಯಯ ಮಾಡಬೇಕು. ಸೊ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಹೊರಟ್ರಿ ಅಂತಂದ್ರ ಅವಶ್ಯವಾಗಿ ನಿಮ್ಮ ಮಕ್ಕಳು ಬೆಳಿತಾರೆ. ಸೊ ನರ್ಸರಿ LKG UKG ಎಂತೆಲ್ಲ ಹಾಕ್ಬೇಕು ಅಂತಂತಂದ್ರೆ ಬರೇ ನರ್ಸರಿ LKG UKG ಇತ್ತು ಅಂತಂತಂದ್ರೆ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಎಲ್ಲಿ ಹಾಕ್ಬೇಕು ಅಂತಂದ್ರೆ ಪ್ರಿಫರೇಬ್ಲಿ ಯು ಶುಡ್ ಪ್ರಿಫರ್ ಸ್ಕೂಲ್ಸ್.
ಸ್ಕೂಲ್ಗಳನ್ನ ಪ್ರಿಪೇರ್ ಮಾಡಬೇಕು. ಯಾಕೆ? ಅವ್ರ ಹತ್ರ ಆಥರೈಸ್ಡ್ ಆಗಿರ್ತಕ್ಕಂತಹ ಡೈಸ್ ಕೋಡ್ ಇರ್ತದೆ, ಅಲ್ಲಿ ಕೆಳಗಡೆಗೆ ಅವ್ರಿಗೆ ಪರ್ಮಿಷನ್ ಇರ್ತದೆ. ಸೊ ನರ್ಸರಿ LKG UKG ಇಂದ ಹಿಡ್ಕೊಂಡು ಅವರಿಗೆ STS ನಂಬರ್ ಅನ್ನ ಕೊಡ್ತಾರೆ. ಸೊ ಈ ತಿಳುವಳಿಕೆಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳನ್ನ ನೀವು ಅವಶ್ಯವಾಗಿ ಶಾಲೆಗೆ ಸೇರಿಸ್ರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಕ್ಕು.